ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರುವ ದಂಡ ಸೊಲಪುರ ಶಾಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಸುರಪುರ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಸ್ಥೆ ಯಾದಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಬಾಲಮೇಳ ಚಿನ್ನದ ಚಿಲಿಪಿಲಿ ತಾಣ ಉದ್ಘಾಟಿಸಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಲಕ್ಷ್ಮೀ ಭೀಮರಾಯ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಯಕುಂಬ ಜಾಂಗೀರ್ದಾರ್ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿದ್ದರು. ಮಕ್ಕಳು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಕವಿತಾ ಮಾತನಾಡಿ, ಕೋಚಿಂಗ್ ಶಾಲೆಗಳಿಗಿಂತ ಅಂಗನವಾಡಿ ಶಾಲೆ ಭದ್ರ ಬುನಾದಿಯಾಗಿದ್ದರಿಂದ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಬೇಕೆಂದು ಹೇಳಿದರು. 5 ಉದ್ದೇಶಗಳು ಮತ್ತು 6 ಸೇವೆಗಳಲ್ಲಿ ಮೊಟ್ಟ ಮೊದಲನೆಯದಾಗಿ 0 ರಿಂದ 6 ವರ್ಷದ ಮಕ್ಕಳ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಒಂದು ಬೆಳವಣಿಗೆಗೆ ಸೂಕ್ತವಾದ ಅಡಿಪಾಯವನ್ನು ಹಾಕುವುದು ನಮ್ಮದು ಮೊದಲನೆಯ ಉದ್ದೇಶವಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಹಲವಾರು ನಾವು ಚಟುವಟಿಕೆಗಳನ್ನ ಮಾಡಿಸ್ತಾ ಇದ್ದೀವಿ. ಆದರೆ ನಮ್ಮ ಪೋಷಕರಿಗೆ ಯಾರಿಗೂ ಗೊತ್ತಿಲ್ಲ ಅಂಗನವಾಡಿ ಅಜಿಂ ಪ್ರೇಮ್ ಫೌಂಡೇಶನ್ ಸಚಿನ್ ಮಾತನಾಡಿ, ಎಲ್ಲ ಮಕ್ಕಳನ್ನು ಅಂಗನವಾಡಿಗೆ ಕಳಿಸಿಕೊಡಬೇಕು ಹಾಗೂ ಅಂಗನವಾಡಿ ಮಕ್ಕಳು ಎಲ್ಲ LKG UKGಗಿಂತ ಕಡಿಮೆ ಏನಿಲ್ಲ. ನಮ್ಮ ಮುದ್ದು ಮಕ್ಕಳು ಎಲ್ಲ ತರಹದ ವಿದ್ಯಾಭ್ಯಾಸಗಳನ್ನು ಮಾಡುತ್ತಾರೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಮುಖಂಡರು ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಮುದ್ದು ಮಕ್ಕಳು ಭಾಗಿಯಾಗಿದ್ದರು. HM ಹವಾಲ್ದಾರ್, RJ32 ನ್ಯೂಸ್ ಕನ್ನಡ, ಸುರಪುರ.